ಹರಿ ಓಂ. ಸಗರನಿಗೆ ಅಸಮಂಜಸ, ಅಸಮಂಜಸನಿಗೆ ಅಂಶುಮಾನ್, ಅಂಶುಮಂತನಿಗೆ ದಿಲೀಪ, ದಿಲೀಪನಿಗೆ ಖಟ್ವಾಂಗ, ಖಟ್ವಾಂಗನಿಗೆ ಭಗೀರಥ. ಹೀಗೆ ಆ ದಿಲೀಪನೇ ಖಟ್ವಾಂಗ. ಹೀಗೆ ಅಲೌಕಿಕವಾದಂತಹ ಗಂಗೆಯ ನದಿ ಬರುವುದಕ್ಕೆ ಕಾರಣವಾಯಿತು ಅಂತ ನಾವು ನೋಡಿದ್ವಿ. ಆ ನಂತರ ಅವನ ಮನೆತನದಲ್ಲೇ ಬಂದ ಒಬ್ಬ ಸುದಾಸ, ಅವನಿಗೆ ಮಿತ್ರ ಸಹ ಮತ್ತು ಕಲ್ಮಾಶಪಾದ ಅಂತ ಹೆಸರು ಬಂತು. ಅವನು ರಕ್ಕಸರ ಜೋಡಿಯೊಂದನ್ನ ನಿಗ್ರಹಿಸುವಾಗ ಒಬ್ಬ ಸತ್ತು ಹೋಗ್ತಾನೆ. ಆಗ ಇನ್ನೊಬ್ಬ ನಿನ್ನ ಮುಕ್ತಾಯಕ್ಕೂ ನಾನೇ ಕಾರಣನಾಗ್ತೇನೆ ಅಂತ ಹೇಳಿ ಮರೆಯಾಗ್ತಾನೆ. ಯಾಗಕ್ಕೆ ಬಂದಿದ್ದಂತಹ ವಸಿಷ್ಠರಿಗೆ ಯಾಗಕ್ಕೆ ಸಿದ್ಧತೆ ನಡೆಸಲಿಕ್ಕೆ ಅವರು ಹೋದಾಗ ವಸಿಷ್ಠರ ವೇಷವನ್ನೇ ತೊಟ್ಟುಕೊಂಡು ಬಂದು ಆ ರಾಕ್ಷಸ ತನಗೆ ನರಮಾಂಸಾಹಾರವನ್ನು ಬಡಿಸ್ಬೇಕು ಅಂತ ಹೇಳಿ ಅಡಿಗೆಯವನು ತಾನೇ ಇನ್ನೊಂದು ರೂಪದಿಂದ ಮಾಂಸದ ಅಡಿಗೆಯನ್ನು ತಂದು ರಾಜನ ಕೈಗೆ ಕೊಟ್ಟು ಅವನಿಗೆ ಬಡಿಸ್ಲಿಕ್ಕೆ ಹೋದಾಗ ವಸಿಷ್ಠರಿಗೆ ಜ್ಞಾನದಿಂದ ಅದು ನರಮಾಂಸ ಅಂತ ಗೊತ್ತಾದಾಗ ಕೋಪ ಬರುತ್ತೆ. ಕೋಪ ಬಂದು ನನಗೆ ಅಯೋಗ್ಯವಾದ ಆಹಾರವನ್ನ ನೀನು ನೀಡುತ್ತಾ ಇದ್ದಿ, ಈ ಅಯೋಗ್ಯವಾದ ಆಹಾರವನ್ನೇ ತಿನ್ನುವ ಸ್ವಭಾವದವನಾಗು ಅಂತ ಅವನಿಗೆ ಶಪಿಸ್ತಾನೆ ಅನ್ನುವ ಭಾಗವನ್ನ ನಾವು ನೋಡಿದ್ವಿ. ಅನಂತರಂ ಚತೇನಾಪಿ 54 ಭಗವತೈವ ಅಭಿಹಿತೋಸ್ಮೀತ್ಯುಕ್ತೆ ಕಿಂ ಕಿಂ ಮಯಾಭಿಹಿತಮಿತಿ ಮುನಿ ಪುನರಪಿ ಸಮಾಧೂತಸ್ಥೌ. ಶಾಪ ಕೊಟ್ಟ ಮೇಲೆ ತಕ್ಷಣ ಹೇಳ್ತಾನೆ, ಅಲ್ಲ ನೀವೇ ನನಗೆ ಮಾಂಸದ ಅನ್ನವನ್ನ ಬಡಿಸ್ಬೇಕು ಅಂತ ಹೇಳಿ ಈಗ ನಾನು ಹೇಳೇ ಇಲ್ಲ ಅಂತ ನೀವೇ ಶಪಿಸಿದ್ರೆ ಒಬ್ಬ ಗುರುಗಳ ಆಜ್ಞೆಯನ್ನು ಪಾಲಿಸುವುದು ತಪ್ಪಾಗತ್ತಾ? ಕಿಂ ಕಿಂ ಮಯ ಅಭಿಹಿತಂ ಭಗವತೈವ ಅಭಿಹಿತ, ನೀವೇ ಹೇಳಿದ್ದಲ್ವಾ ಅಂತ ಅವನು ಆಕ್ಷೇಪ ಮಾಡಿದ್ದಕ್ಕೆ ನಾನು ಅದಕ್ಕೋಸ್ಕರ ನಿಮ್ಗೆ ಈ ಆಹಾರವನ್ನು ಕೊಡ್ತಾ ಇದ್ದೇನೆ. ನನಗೂ ಆಶ್ಚರ್ಯ ಆಯ್ತು, ನೀವು ಯಾಕೆ ಹೀಗೆ ಕೇಳ್ತಾ ಇದ್ದೀರಿ ಅಂತ. ನನಗೆ ಅಂದಾಜಾಗ್ಲಿಲ್ಲ. ಆದ್ರೆ ಗುರುಗಳ ಮಾತನ್ನು ನಡೆಸಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ನಾನು ಅದನ್ನ ಯೋಚಿಸದೆ ಮಾಡಿದೆ. ಪುನರಪಿ ಸಮಾಧೂತಸ್ಥೌ, ಇದು ಒಂದು ಮತ್ತೆ ಹೊಸ ವಿಷಯ, ಬೇರೆ ಪುರಾಣದಲ್ಲಿ ಸಿಗದೇ ಇರುವಂತದ್ದು. ಅಂದ್ರೆ ಕಥೆ ಜೋಡಿಸ್ಕೊಳ್ಬೇಕಾದಾಗ ಒಂದೊಂದು ಸಣ್ಣ ಸಣ್ಣ ಪಾಯಿಂಟ್ ಸೇರ್ಕೊಂಡ್ರೆ ಕಥೆಗೆ ಹೆಚ್ಚು ಅರ್ಥ ಬರುತ್ತೆ. ನಾವು ಮೊದ್ಲೇ ಕಥೆಯನ್ನ ನಾವು ಎಲ್ಲೋ ಒಂದ್ ಕಡೆ ಓದಿದ್ದಷ್ಟನ್ನೇ ತಿಳ್ಕೊಂಡು ಸೈಡ್ ಮಾಡಿ ಅದರ ಮೇಲೆ ಬೇಸರ ಮಾಡಿಕೊಂಡ್ರೆ ಅಥವಾ ಅದರ ಉದ್ದೇಶ ಅರ್ಥ ಆಗದೆ ಹೋದ್ರೆ, ವ್ಯಾಸರು ಅದಕ್ಕೋಸ್ಕರನೇ ಸಮಗ್ರ ಓದಿ, ಪೂರ ಓದದೆ ಮಾತಾಡ್ಬೇಡಿ, ತಾಳ್ಮೆಯಿಂದ ಓದಿ, ನಿಧಾನಕ್ಕೆ ಓದಿ, ಮತ್ತೆ ಮತ್ತೆ ಓದಿ. ಒಳ್ಳೇದೇ ಹೇಳಿರುತ್ತೆ ಹೊರತು ಅದು ಕೆಟ್ಟದನ್ನು ಹೇಳಿರಲ್ಲ. ನಿಮ್ಗೆ ಅರ್ಥ ಆಗೋದ್ರಲ್ಲಿ ಕೆಟ್ಟದಾಗಿರ್ಬೋದು, ಅಥವಾ ನಿಮ್ಮ ಅರ್ಹತೆ ಇನ್ನು ಸಾಕಾಗದೆ ಇರ್ಬೋದು ಅಂತ ಹೀಗೆ ಎಚ್ಚರಿಸುವುದಕ್ಕೋಸ್ಕರ ಇದೊಂದು ಘಟನೆ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡುತ್ತೆ. ಪುನರಪಿ ಮತ್ತೆ ಸಮಾಧಿಗೆ ಹೋದ ಯಾರು? ವಸಿಷ್ಠ. ಸಮಾಧಿ ವಿಜ್ಞಾನ ಅವಗತಾರ್ಥಶ್ಚ ಅನುಗ್ರಹಂ ತಸ್ಮೈ ಚಕಾರ ನಾತ್ಯಂತಿಕಂ ಏತದ್ ದ್ವಾದಶಾಬ್ದಂ ತವ ಭೋಜನಂ ಭವಿಷ್ಯತಿ ಇತಿ. ಮರಳಿ ಧ್ಯಾನ ಸ್ಥಿತಿಗೆ ತೆರಳಿದಾಗ ವಸಿಷ್ಠರಿಗೆ ಗೊತ್ತಾಗತ್ತೆ ಇಲ್ಲೊಬ್ಬ, ಇದು ಬಹಳ ಚೆನ್ನಾಗಿದೆ ಕತೆ ನೋಡಿ. ವಸಿಷ್ಠರು ಒಳ್ಳೆಯವರೇ, ಸೌದಾಸನು ಒಳ್ಳೆಯವನೇ, ಮಧ್ಯದಲ್ಲಿ ಕಡ್ಡಿ ಅಳ್ಳಾಡಿಸಿದ್ದು ಈ ರಾಕ್ಷಸ. ಹಾಗೆ ಇಬ್ರು ವೈದಿಕರೇ. ಅವೈದಿಕರಾದವರು ಈ ಇಬ್ಬರ ನಡುವಿನ ಜಗಳದಲ್ಲಿ ತಮ್ಗೆ ಬೇಕಾದ ಬೇಳೆ ಬೇಯಿಸ್ಕೊಂಡು ಅವರಿಬ್ಬರ ಕಲಹ ಇನ್ನಷ್ಟು ಬೆಂಕಿ ತುಪ್ಪ ಎಲ್ಲ ಹಾಕಿ, ಬೆಂಕಿನೂ ಹಾಕಿ ತುಪ್ಪನೂ ಹಾಕಿ ಪೆಟ್ರೋಲು ಹಾಕಿ ಊರಿಸ್ಕೊಂಡು ಚಳಿ ಕಾಯಿಸ್ಕೊತಾ ಇರ್ತಾರೆ. ನಮ್ಗೆ ಅರ್ಥನೇ ಆಗಲ್ಲ, ನಾವು ಕಿತ್ತಾಡ್ತಾ ಇರ್ತೇವೆ. ಇಸಂಗಳ ಹೆಸರಲ್ಲಿ ಈ ಪಾಶ್ಚಾತ್ಯರು ಭಾರತೀಯ ಅಂತರಂಗದಲ್ಲೇ ಕಲಹ ಉಂಟಾದ್ರೆ
ಅವ್ರು ನಮ್ಗಿಂತ ಮುಂದೆ ಹೋಗುದನ್ನು ತಡಿಬಹುದು ಅನ್ನೋದನ್ನ ಯಶಸ್ವಿ ಆಗಿಸ್ಲಿಕ್ಕೋಸ್ಕರನೇ ಜಾತಿ ಅಥವಾ ಮತ ಅಥವಾ ಲಿಂಗ ಅಥವಾ ಶ್ರೀಮಂತಿಕೆ ಬಡತನ ವ್ಯಾಪಾರ ರೇಸು ಇತ್ಯಾದಿ ಇದೀ ಎಲ್ಲ ಯಾರು ಈ ವ್ಯವಸ್ಥೆ ಹೇಳ್ತಾರೋ ಅವರಲ್ಲೂ ಅದು ಇರುತ್ತೆ. ಆದ್ರೆ ಅದನ್ನ ಅವ್ಯಕ್ತವಾಗಿ ಮುಚ್ಚಿಟ್ಟಿರ್ತಾರೆ ಅಥವಾ ಅದಕ್ಕೆ ಬೇಕಾದ ಪೊಲಿಟಿಕಲ್ ಜಿಯೋಗ್ರಫಿ ಬೇರೆ ಹೆಸರಲ್ಲಿ ಹೇಳಿರ್ತಾರೆ ಅಷ್ಟೇ. ಅಂತೂ ಏನ್ ಮಾಡ್ತಾರೆ ಅಂದ್ರೆ ರಾಕ್ಷಸರ ರೂಪದಲ್ಲಿ ಅವ್ರು ಹೇಳಿದ್ದು ಅಂತ ಇವ್ರ ಹತ್ರ ಹೇಳ್ತಾರೆ, ಇವ್ರು ಹೇಳಿದ್ದು ಎರಡೂ ಕಡೆ ಹೇಳಿದ್ದು ಇವ್ರೆ. ಭೂಮಿ ಒಳಗ ಹಾಕ್ಲಿಕ್ಕೆ ಆಗುವಾಗ ಅಥವಾ ಒಂದು ದೊಡ್ಡ ಎಜೆಂಡಾ ಅವರದ್ದು ಲಾಂಚ್ ಆಗ್ಬೇಕಾದಾಗ ಬೇರೆ ಒಂದು ಎಕ್ಸಾಂಪಲ್ ಅನ್ನ ಸೃಷ್ಟಿ ಮಾಡಿ ಹೋಗ್ತಾರೆ. ನಾವು ಅದರ ಹಿಂದೆನೇ ಬಿದ್ದಿರ್ತೇವೆ. ನಮ್ಗದು ಸರಿ, ಅವ್ರಿಗಿದು ಸರಿ. ವಸ್ತುತ ಇಬ್ರಿಗೂ ಶಂಕರರು ಗೊತ್ತಿಲ್ಲ, ರಾಮಾನುಜರು ಗೊತ್ತಿಲ್ಲ, ಮಧ್ವರು ಗೊತ್ತಿಲ್ಲ. ಅಂದ್ರೆ ಮೂವರಿಗೂ ಎಲ್ರಿಗೂ ಅವರವರ ಅಭಿಪ್ರಾಯ ಶ್ರೇಷ್ಠ ಅಂತ ಇರುತ್ತೆ ಹೊರತು ಯಾವುದು ಸತ್ಯ ಅನ್ನೋ ಹುಡುಕಾಟದ ದೃಷ್ಟಿ ಯಾರಿಗೂ ಬರಲ್ಲ. ಇದು ಒಳ್ಳೆ ಉದಾಹರಣೆ. ಗ್ರಹಂ ತಸ್ಮೈ ಚಕಾರ, ಸಾರಿ ಅನುಗ್ರಹಂ ತಸ್ಮೈ ಚಕಾರ. ವಸಿಷ್ಠರು ಅವನನ್ನು ಅನುಗ್ರಹಿಸಿದ್ರು. ನಾನ್ ನಿನಗೆ ನರಮಾಂಸ ಭಕ್ಷಕನಾಗಿ ಆಗು ಅಂತ ಹೇಳಿದ ಮಾತು ಬಹಳ ದೀರ್ಘಕಾಲ ಇರಲ್ಲ. ಒಂದು 12 ವರ್ಷಗಳ ಕಾಲ ಈ ಅವ್ಯವಸ್ಥೆಯಲ್ಲಿ ನೀನು ಬದುಕಬೇಕಾಗತ್ತೆ. ಆಮೇಲೆ ಮತ್ತೆ ಎಲ್ಲ ಮೊದಲಿನಂತೆ ಸರಿಯಾಗತ್ತೆ ಅಂತ ಅವನಿಗೆ ಸಮಾಧಾನ ಹೇಳಿ ಅಥಾವಪಿ ಪ್ರತಿಗೃಹ್ಯ ಉದಕಾಂಜಲಿಂ ಮುನಿಶಾಪ ಪ್ರದಾನಾಯ ಉದ್ಯತಾ ಭಗವನ್ನಯಂ ಅಸ್ಮದ್ಗುರು ನಾರ್ಹಸ್ಯೇನಂ ಕುಲದೇವತಾ ಭೂತಮಾಚಾರ್ಯಂ ಶಪ್ತಮಿತಿ ಮದಯಂತ್ಯಾ ಸ್ವಪತ್ನ್ಯಾ ಪ್ರಸಾದಿತಃ ಸಸ್ಯಾಂಬುದ ರಕ್ಷಣಾರ್ಥಂ ತಚ್ಚಾಪಾಂಬು ನೋರ್ವ್ಯಾಂ ನ ಚ ಆಕಾಶೇ ನ ಚಿಕ್ಷೇಪ ಕಿಂತು ತೇನೈವ ಸ್ವಪದೌ ಶಿಶೇಚ. ಅದ್ಭುತ. ಇವನು ಕೂಡ ಕಾರಣ ಇಲ್ಲದೆ ತನಗೆ ಶಾಪ ಕೊಟ್ಟದ್ದಕ್ಕಾಗಿ ಪ್ರತಿಯಾಗಿ ಶಾಪ ಕೊಡ್ಲಿಕ್ಕೆ ಅಂತ ಹೊರಡುತ್ತಾನೆ. ಹೊರಟಾಗ ಅವನ ಹೆಂಡತಿ ಮದಯಂತಿ ಅಂತ ಅವಳು ತಡೀತಾಳೆ. ತಡೆದು ಇವ್ರು ನಮಗೆ ಗುರುಗಳು, ಕುಲದೇವತೆಗೆ ಸಮಾನ, ಇಂಥ ಆಚಾರ್ಯರನ್ನು ಶಪಿಸುವುದು ಸರಿಯಲ್ಲ ಅಂತ ಮದಯಂತಿ ತುಂಬಾ ಕೇಳ್ಕೊಳ್ತಾಳೆ. ಅವಳು ಹೇಳಿದ ಮಾತಿನಲ್ಲಿ ಇರುವ ತಥ್ಯವನ್ನ ಅರ್ಥ ಮಾಡಿಕೊಂಡಂತಹ ಸೌದಾಸ ಅದನ್ನ ಆಕಾಶಕ್ಕೂ ಭೂಮಿಗೋ ಎಸಿಲಿಲ್ಲ. ಸಸ್ಯ ಅಂಬುದ ರಕ್ಷಣಾರ್ಥಂ, ನೆಲಕ್ಕೆ ಹಾಕಿದ್ರೆ ಸಸ್ಯಗಳು ಹಾಳಾಗ್ತವೆ. ಯಾಕಂದ್ರೆ ಅಷ್ಟು ಕೋಪ ಇದೆ ಇದರಲ್ಲಿ. ಯೋಚನೆ ಮಾಡಿ ಎಷ್ಟು ಅದ್ಭುತ. ನನಗೆ ಮತ್ತೆ 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 ನಮ್ಮ ಪ್ರಾಚೀನರ ಹಿನ್ನೆಲೆಯಲ್ಲಿ ನಾವ್ ಏನೇ ಕೋಪ ಮಾಡ್ಕೊಂಡ್ರು ಅಥವಾ ನಮ್ಗೆ ಏನೇ ಸೌಖ್ಯವನ್ನ ತಂದ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ರು ಅದು ಪ್ರಕೃತಿಗೆ ಹಾನಿ ಆಗ್ಬಾರ್ದು. ನಮ್ಮ ಕಾರ್ಯದಿಂದಾಗಿ ಜೀವರಾಶಿಗಳಿಗೆ ನಾಶ ಆಗ್ಬಾರ್ದು. ಅಂಬುದ ಅಂದ್ರೆ ಮೋಡಗಳು ವಿಷಯುಕ್ತವಾಗ್ತವೆ ಆಕಾಶಕ್ಕೆ ಎಸಿದ್ರೆ. ನೆಲಕ್ಕೆ ಹಾಕಿದ್ರೆ ಸಸ್ಯಗಳು ನಾಶ ಆಗ್ತವೆ. ಯಾಕಂದ್ರೆ ಅದು ಮಂತ್ರಿಸಿದ ಜಪ, ಸೆಟ್ಟಿನ ಪ್ರತೀಕಾರ. ಕೊನೆಗೆ ಯಾರ ಮೇಲೂ ಹಾಕ್ಬಾರ್ದು ಅಂತ ಹೇಳಿ ಅವನು ತನ್ನ ಕಾಲಿನ ಮೇಲೆ ಹಾಕೊಂಡಂತೆ. ತತ್ಪಾದವು ತೇನೈವ ಸ್ವಪದೌ ಶಿಶೇಚ, ತನ್ನ ಕಾಲಿಗೆ ಅದನ್ನ ಪ್ರೋಕ್ಷಣೆ ಮಾಡಿಕೊಂಡ. ಕಾಲು ತೇನ ಚಕ್ರೋಧಾಶ್ರಿತೇನ ಅಂಬುನಾ, ಕ್ರೋಧದಿಂದ ಕೂಡಿದ ಅಂಬುವಾದದ್ರಿಂದ, ನೀರಾದದ್ರಿಂದ ದಧತ್ ಛಾಯೌ ತತ್ಪಾದೌ ಕಲ್ಮಾಶತಾಂ ಉಪಗತವು, ಅತ್ಯಂತ ಕಪ್ಪಾಗಿ ಏನೋ ಕಾಲಿಡಿ ಮಚ್ಚೆ ಆಗಿದೆ ಅನ್ನುವ ಹಾಗೆ
ವಿಕೃತವಾದ ಸ್ವರೂಪವನ್ನ ಕಾಲು ಹೊಂದಿತು. ಅಂದ್ರೆ ಚರ್ಮ ಪೂರ್ತಿ ಸುಟ್ಟು ಹೋಯಿತು. ತತಃ ಕಲ್ಮಾಶಪಾದ ಸಂಜ್ಞಾಂ ಅವಾಪ. ಆ ಬಳಿಕ ಅವನು ಕಲ್ಮಾಶಪಾದ ಅನ್ನುವ ಹೆಸರಿನಿಂದಲೇ ಪ್ರಸಿದ್ಧನಾದ ಕಪ್ಪು ಕಾಲಿನವ, ಕೊಳೆ ಕಾಲಿನವ. ವಸಿಷ್ಠ ಶಾಪಾಚ್ಚ ಷಷ್ಠೇ ಷಷ್ಠೇ ಕಾಲೆ ರಾಕ್ಷಸ ಸ್ವಭಾವಂ ಏತ್ಯ ಅಟವ್ಯಾಂ ಪರ್ಯಟನ್ ಅನೇಕಶಃ ಮಾನುಷಾನ್ ಅಭಕ್ಷಯತ್. ವಸಿಷ್ಠರ ಶಾಪದಿಂದ ಷಷ್ಠೇ ಷಷ್ಠೇ ಕಾಲೆ ಷಷ್ಠೇ ಷಷ್ಠೇ ಕಾಲೆ ಅಂದ್ರೆ ಹಗಲು ರಾತ್ರಿ ಹಗಲು ರಾತ್ರಿ ಹಗಲು ರಾತ್ರಿ. 3ನೇ ದಿವಸದ ರಾತ್ರಿ ರಾಕ್ಷಸ ಸ್ವಭಾವವನ್ನು ಹೊಂದಿಬಿಡ್ತಿದ್ದ. ಆಗ ಕಾಡಿಗೆ ಹೋಗಿ ಏನಾದ್ರೂ ರಾತ್ರಿ ಓಡಾಡಬಾರದ ಸಂದರ್ಭದಲ್ಲಿ ಜನ ಓಡಾಡ್ತಾ ಇದ್ರೆ ಅವ್ರನ್ನು ತಿಂದು ಬರ್ತಿದ್ದ. ಅವನಿಗಿರುವುದೇ ನಿಯಮ ಹಾಗೆ, ನೀನು ನಿನ್ನ ರಾಕ್ಷಸ ಸಮಯದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಏನಾದ್ರೂ ತಿಂದು ಬಾ ಅಂತ. ಆಗ ಅವನು ಅದಕ್ಕೆ ಸರಿಯಾಗಿ ಆ ಟೈಮಿಗೆ ಓಡಾಡ್ತಿದ್ದ. ಓಡಾಡಿ ಈ ಆಹಾರಕ್ಕಾಗಿ ಮನುಷ್ಯರನ್ನೇ ತಿಂತಾ ಇದ್ದ. ಏಕದಾತು ಕಂಚಿನ್ ಮನುಷ್ಯಂ ಋತುಕಾಲೆ ಭಾರ್ಯಾ ಸಂಗತಂ ದದರ್ಶ. ಒಂದು ಸರ್ತಿ ಒಬ್ಬ ಮುನಿಯನ್ನ ತನ್ನ ಏಕಾಂತವನ್ನ ಕಳೆಯುವುದಕ್ಕೋಸ್ಕರ ಹೆಂಡತಿಯ ಜೊತೆಗೆ ಬಂದ ಜೋಡಿಯನ್ನ ಕಂಡ. ತಯೋಶ್ಚ ತಮತಿ ಭೀಷಣಂ ರಾಕ್ಷಸ ಸ್ವರೂಪಂ ಅವಲೋಕ್ಯ ತ್ರಾಸಾದ್ ದಂಪತ್ಯೋ ಪ್ರಧಾವಿತಯೋ ಬ್ರಾಹ್ಮಣಂ ಜಗ್ರಾಹ. ರಾತ್ರಿ ಹೊತ್ತು ಅವನ ಶರೀರ ಅತ್ಯಂತ ಕ್ರೂರವಾಗಿರ್ತಿತ್ತು. ಅದನ್ನು ನೋಡಿ ಭಯಪಟ್ಟು ಓಡಿದ್ರು. ಇಬ್ರು ಕೂಡ, ಗಂಡ ಹೆಂಡತಿ ಇಬ್ರು ಓಡಿದ್ರು. ಓಡ್ತಾ 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 ಕೊನೆಗೆ ಬ್ರಾಹ್ಮಣ ಸಿಕ್ಕಾಕೊಂಡ. ಆಗ ಬ್ರಾಹ್ಮಣಿ 100 ಬಾರಿ ಅಭಿಯಾಚಿತವತಿ, ಕೈ ಮುಗಿದು ಕೇಳ್ಕೊಳ್ತಾಳೆ, ಪ್ರಸೀದ ಇಕ್ಷ್ವಾಕುಕುಲ ತಿಲಕ ಭೂತಸ್ತ್ವಂ. ನೀನ್ ಇಕ್ಷ್ವಾಕುಕುಲದ ಮನೆತನದ ಹಿರಿಯ, ನೀನು ಮಹಾರಾಜ ಮಿತ್ರ ಸಹ ನೀನ್ ರಾಕ್ಷಸ ಅಲ್ಲ. ನಿನಗಿದು ಸ್ವಭಾವ ಅಲ್ಲ, ನಿನಗಿದು ತಕ್ಕುದಾದದ್ದಲ್ಲ, ನಿನಗೆ ಹೊಂದುವಂತದ್ದಲ್ಲ. ನೀನ್ ಯಾಕೆ ಹೀಗೆ ಮಾಡ್ತಿದ್ದಿ ಅಂತಲೂ ನಿನಗ್ ಗೊತ್ತಿಲ್ಲ. ತಪ್ಪು ನೀನ್ ಮಾಡ್ತಾ ಇರುದು. ನಾರ್ಹಸಿ ಸ್ತ್ರೀ ಧರ್ಮ ಸುಖಾಭಿಜ್ಞ ಮೈ ಅಕೃತಾರ್ಥಾಯಾಂ ಅಸ್ಮದ್ ಭರ್ತಾರಂ ಹಂತುಮಿತ್ಯೇವಂ ಬಹುಪ್ರಕಾರಂ ತಸ್ಯಾಂ ವಿಲಪಂತ್ಯಾಂ ವ್ಯಾಘ್ರಃ ಪಶುಮಿವ ಅರಣ್ಯೆ ಅಭಿಮತಂ ತಂ ಬ್ರಾಹ್ಮಣಂ ಅವಕ್ಷಯತ್. ನಾನು ಹೆಣ್ಣಾಗಿ ತಾಯಿತನದ ಸೌಖ್ಯವನ್ನ ಪಡಿಲಿಕ್ಕೋಸ್ಕರ ಇಲ್ಲಿ ಏಕಾಂತಕ್ಕೆ ಬಂದದ್ದು. ನನ್ನ ಋತುಕಾಲವನ್ನ ಸಾರ್ಥಕಪಡಿಸುವುದಕ್ಕೋಸ್ಕರನೇ ಇಲ್ಲಿ ತನಕ ನಾವು ಸೇರಿಕೊಂಡದ್ದು. ದಯವಿಟ್ಟು ನನ್ನ ಗಂಡನನ್ನ ಬಿಟ್ಟುಕೊಡು. ನಾನು ಸ್ತ್ರೀ ಧರ್ಮವನ್ನ ಕಳ್ಕೊಂಡು ಬಿಡುತ್ತೇನೆ. ಅಕೃತಾರ್ಥಂ, ನಾನು ಇನ್ನೂ ಕೂಡ ತಾಯಿತನದ ಸೌಖ್ಯವನ್ನ ಪಡೆದಿಲ್ಲ. ನನ್ನ ಗಂಡನನ್ನ ಕೊಲ್ಬೇಡ ಅಂತ ಬಹುಪ್ರಕಾರಂ ಹಲವಾರು ಬಾರಿ ಕೇಳಿಕೊಂಡ್ರು ಕೂಡ ಅವಳು ಕಿರುಚಾಡ್ತಾ ಅಳ್ತಾ ಇದ್ರು ಕೂಡ ವ್ಯಾಘ್ರಹ ಪಶುಮಿವ, ಕರುಣೆ ಇಲ್ಲದ ಹಸಿದ ಹುಲಿಯೊಂದು ಜಿಂಕೆಯ ಹುಲ್ಲೆಯನ್ನ ಹೇಗೆ ಕಚ್ಚಿ ತಿಂದು ಬಿಡುತ್ತೋ ಹಾಗೆ ತನಗೆ ಅಭಿಮತವಾದ, ತಾನು ಯಾವುದನ್ನು ಗುರಿ ಹಿಡಿದಿದ್ದನೋ ಅದನ್ನು ತಿಂತೇನೆ ಎನ್ನುವ ಹಠಕ್ಕೆ ಬಿದ್ದ ವ್ಯಕ್ತಿ ಆ ಬ್ರಾಹ್ಮಣನನ್ನ ಅಭಕ್ಷಯತ್, ತಿಂದು ಬಿಟ್ಟ. ತತಶ್ಚ ಅತಿಕೋಪ ಸಮನ್ವಿತ ಬ್ರಾಹ್ಮಣಿ ತಂ ರಾಜನಂ ಶಶಾಪ. ಇಷ್ಟು ಬಿಡಿಸಿ ಅವನ ಬಗ್ಗೆ ಎಚ್ಚರಿಕೆ ಕೊಟ್ಟರೂ ಕೂಡ ಹಠ ಮಾಡಿ ಆ ರಾಕ್ಷಸ ಸ್ವಭಾವದಿಂದ ಹೊರಬರಲಾಗದೆ ತನ್ನ ಗಂಡನನ್ನ ಕೊಂದ ನೋವು ಅವಳಿಗೆ ತುಂಬಾ ಕಾಡಿತು. ತಾನು ಬಯಸಿದ್ದು ನಡೀಲಿಲ್ಲ ಮತ್ತು ಇಷ್ಟು ಬೇಡಿಕೊಂಡ್ರು ಅದಕ್ಕೆ ಸೊಪ್ಪು ಹಾಕ್ಲಿಲ್ಲ. ಯಾರು ಅಂತನೂ ಅವಳಿಗೆ ಗೊತ್ತಿತ್ತು, ಅದಕ್ಕೋಸ್ಕರ ಇಷ್ಟೆಲ್ಲ ಬೇಡಿಕೊಂಡ್ಲು. ಅದಕ್ಕೂ ಬೆಲೆ ಕೊಡ್ಲಿಲ್ಲ ಅಂತಂದಾಗ ಅವಳು ರಾಜನನ್ನ ಶಪಿಸಿದ್ಲು.
ಯಸ್ಮಾದೇವಂ ಮಯ್ಯ ತೃಪ್ತಾಯಾಂ ತ್ವಯಾಯಂ ಮತ್ಪತಿಃ ಭಕ್ಷಿತಃ ತಸ್ಮಾತ್ ತ್ವಮಪಿ ಕಾಮೋಪಭೋಗ ಪ್ರವೃತ್ತೋ ಅತ್ತಂ ಪ್ರಾಪ್ಸ್ಯಸಿ ಇತಿ ಶಪ್ತ್ವಾ ಚೈನಂ ಸಾಗ್ನಿಂ ಪ್ರವಿವೇಶ. ಯಾವ ಕಾರಣಕ್ಕಾಗಿ ದಾಂಪತ್ಯದ ಸೌಖ್ಯವನ್ನು ಅನುಭವಿಸ್ಲಿಕ್ಕೋಸ್ಕರ ಏಕಾಂತದಲ್ಲಿ ಬಂದು ನಾವಿಬ್ಬರು ಜೊತೆಯಾಗಿದ್ದಾಗ ಜೋಡಿಗಳಲ್ಲಿ ಒಬ್ಬನಾದ ನನ್ನ ಗಂಡನನ್ನ ನೀನು ತಿಂದು ಬಿಟ್ಟೆಯೋ, ನೀನು ಕೂಡ ಮುಂದೆ ನಿನ್ನ ಸಂತತಿಯನ್ನ ಪಡೆಯುವುದಕ್ಕಾಗಿ ಕಾಮೋಪಭೋಗಕ್ಕೆ ಪ್ರವೃತ್ತನಾದಾಗ ನೀನು ಸಾವನ್ನ ಪಡೀತಿ, ನಿನಗೆ ಅಂತ್ಯ ಉಂಟಾಗತ್ತೆ, ಅಂತಂ ಪ್ರಾಪ್ಸಿಸಿ, ನೀನು ಸಾವನ್ನೇ ಹೊಂದುತ್ತಿ ಅಂತ ಹೇಳಿ ಅವಳು ಒಂದು ಅಗ್ನಿಚಿತೆಯನ್ನ ಮಾಡಿ, ಇದು ಯಾರು ಒತ್ತಾಯ ಮಾಡಿದ್ದಲ್ಲ, ಅವಳೇ ತನ್ನ ಗಂಡ ಇಲ್ಲ ಅಂತಂದ್ಮೇಲೆ ನಾನು ಇನ್ನು ಬದುಕಿ ಅರ್ಥ ಇಲ್ಲ ಅಂತ ಆ ಗಂಡನ ಶರೀರಕ್ಕೆ ಸಂಸ್ಕಾರವನ್ನು ಮಾಡುವ ನೆಪದಲ್ಲಿ ಸಾಗ್ನಿಂ ಪ್ರವಿವೇಶ, ಅವಳೇ ಅಗ್ನಿಯನ್ನ ಪ್ರವೇಶಿಸಿದ್ಲು. ಯಾರಿಲ್ಲ ಅಲ್ಲಿ ತಡೆಯೋರು ಬೇರೆ ಋಷಿಮುನಿಗಳಿದ್ರೆ ತಡಿತಿದ್ರು, ಯಾರು ಇರ್ಲಿಲ್ಲ. ಅವಳಿಗೆ ಅದು ಬಿಟ್ಟು ಬದುಕುವುದಕ್ಕೆ ಗೊತ್ತಿರ್ಲಿಲ್ಲ. ತತಸ್ತಸ್ಯ ದ್ವಾದಶಾಬ್ದ ಪರ್ಯಯೇ ವಿಮುಕ್ತ ಶಾಪಸ್ಯ ಸ್ತ್ರೀ ವಿಷಯಾಭಿಲಾಷಿಣಃ ಮದಯಂತಿ ತಂ ಸ್ಮಾರಯಾಮಾಸ. 12 ವರ್ಷಗಳು ಕಳೆದ ಬಳಿಕ ಶಾಪದಿಂದ ಬಿಡುಗಡೆಯಾಗಿ ಮದಯಂತಿ ಸ್ಮಾರಯಾಮಾಸ, ಹಿಂದೆ ಆ ಋತ್ವಿಜನ ಶಾಪವನ್ನು ನೆನಪಿಸ್ತಾಳೆ. ಅವನು ಈ ಶಾಪದಿಂದ ಮುಕ್ತನಾದ ನಂತರ ಅವಳನ್ನ ಸೇರ್ಲಿಕ್ಕೆ ಬರ್ತಾನೆ. ಆಗ ಅವಳು ಶಾಪದ ನೆನಪು ಕೊಡ್ತಾಳೆ. ಅಂದ್ರೆ ಅವನೇ ಹೇಳಿರ್ತಾನೆ, ನಾನು ಈ ಕಾಡಿಗೆ ಹೋದಾಗ ಒಂದು ಜೋಡಿ ಋಷಿಗಳನ್ನ ಕೊಂದು ಬಿಟ್ಟಿದ್ದೇನೆ, ಅವರು ನನಗೆ ಮುಂದೆ ಯಾವುದೇ ಸ್ತ್ರೀ ಭೋಗವನ್ನ ಪಡೆಯಲಿಕ್ಕೆ ಅವಕಾಶ ಇಲ್ಲದಂತೆ ಶಪಿಸಿದ್ದಾರೆ, ಅದೆಲ್ಲವನ್ನು ನಿರೂಪಿಸಿರ್ತಾಳೆ. ಅದನ್ನ ಮದಯಂತಿ ನೆನಪಿಸ್ತಾಳೆ. ನೋಡು, ನೀನೇ ಹಿಂದೆ ಹೇಳಿದ್ದು, ಈಗ ನಾವಿಬ್ರು ಕೂಡ ಈ ಭೋಗಕ್ಕಾಗಿ ತೊಡಗುವುದು ಒಳ್ಳೇದಲ್ಲ. ಅವನಿಗೆ ಅರ್ಥ ಆಗುತ್ತೆ, ಯಾಕಂದ್ರೆ ಶಾಪ ಆಗ ಹೊರಟು ಹೋಗಿರುತ್ತೆ. ಆದ್ರಿಂದಾಗಿ ಅವಳು ಹೇಳಿದ ವಿಷಯಕ್ಕಾಗಿ ಕರೆಕ್ಟ್ ಇದೆ ಅಂತ ಭಾವಿಸ್ತಾನೆ. ಮುಂದೇನಾಗತ್ತೆ ಅನ್ನೋದನ್ನ ನಾಳೆ ಮತ್ತೆ ಚಿಂತಿಸೋಣ. ಶ್ರೀ ಹರಿಕೃಷ್ಣ ಶ್ರೀ ಕೃಷ್ಣ.